ಪಹಲ್ಗಾಮ್ನ ರಣಹೇಡಿಯ ಆ ದಾಳಿ ಏನಿದೆ ಅದಾದಂತ ನಂತರ ಭಾರತದ ಪ್ರತಿಯೊಬ್ಬರೂ ಕೂಡ ಕೇಳ್ತಾ ಇದ್ದಿದ್ದು ಪ್ರತೀಕಾರ ಯಾವಾಗ ಅಂತ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಭೀಕರವಾದಂಥ ಕೃತ್ಯವನ್ನ ಪಾಕಿಸ್ತಾನ ಅಲ್ಲ, ಅದು ಪಾಕಿಸ್ತಾನ ಮಾಡಿತ್ತು. ಅದಕ್ಕೆ ಯಾವಾಗ ಪ್ರತೀಕಾರವನ್ನ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅದಕ್ಕೆ ಒಂದು ರೀತಿಯಾದಂಥ ಪ್ರಾರಂಭವನ್ನ ಈಗ ಸೇನೆ ಇಟ್ಟಿದೆ. ಒಂಥರದ ಖುಷಿ, ಅಂದ್ರೆ ಅದು ಹೇಳಿಕೊಳ್ಳಲಾಗದಂಥ ಖುಷಿ ಎಲ್ಲ ಭಾರತೀಯರಲ್ಲೂ ಕೂಡ ವ್ಯಕ್ತ ಆಗ್ತಾ ಇದೆ. ಎಲ್ಲರೂ ಕೂಡ ಅದನ್ನ ಸಪೋರ್ಟ್ ಮಾಡುವಂಥ ಕೆಲಸವನ್ನ ಈಗ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಎಲ್ಲರೂ ಕೂಡ ಸಿಹಿ ಹಂಚಿ ಸಂಭ್ರಮಿಸುವಂಥ ಕ್ಷಣ ಇದು. ಈಗ ನಮ್ಮ ಜೊತೆಗೆ ಹಿಂದೂ ಪರ ಚಿಂತಕರು, ವಾಗ್ಮಿಗಳು ಚಕ್ರವರ್ತಿ ಸುಲಿಬೆಲೆ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ನನ್ನ ಕೈಯಲ್ಲೂ ಕೂಡ. ಅಂದ್ರೆ ಅಷ್ಟರ ಮಟ್ಟಿಗೆ ಖುಷಿ, ಏನೋ ಒಂದು ಸಾಧಿಸಿದೀವಿ ಅನ್ನೋ ಥರದ ಖುಷಿ. ನೀವು ಯಾವ ರೀತಿಯಾಗಿ ನೋಡ್ತೀರಿ ಇದನ್ನ? ನನಗೆ ಇದೊಂಥರ ಆನಂದ ಬಾಷ್ಪದ ಹೊತ್ತು. ಒಂದು ರಾಷ್ಟ್ರ ನಾನು ಭಾರತೀಯ ಅಂತ ಕರೆಯುವಾಗ ಎದೆ ಬಡ್ಕೊಂಡು ಹೇಳ್ತೀನಿ. ನಾನು ಎದೆ ಬಡಿದೆ, ನಾನು ಭಾರತೀಯ ಅಂತ ಯಾವತ್ತೂ ಹೇಳದೇ ಇಲ್ಲ. ಅದು ಎದೆ ಬಡಿಯೋದ್ರ ಸಂಕೇತ ಏನ್ ಗೊತ್ತೇ? ನಾನು ಸಾರ್ವಭೌಮ ರಾಷ್ಟ್ರದವನು ಅಂತ. ನನ್ನ ಸಾರ್ವಭೌಮತೆಯ ಪರಿಕಲ್ಪನೆ ಬಂದಾಗ 26 ಜನರನ್ನ ಆ ಥರ ಬರ್ಬರವಾಗಿ ಹತ್ಯೆ ಮಾಡಿದ್ದು ನೋಡುವಾಗ ಈ ಸಾರ್ವಭೌಮತೆ ಕಳೆದೋಯ್ತಾ? ಯಾವುದೋ ಒಂದು ಪಕ್ಕದ ರಾಷ್ಟ್ರ ಬಂದು ನನ್ನ ದೇಶದೊಳಗೆ ಈ ಥರದ ಕೃತ್ಯ ಮಾಡಿ ಹೋದ್ರೆ ನಾನು ಸುಮ್ಮನಿರ್ಬೇಕಾ ಅನ್ನುವಂಥ ಆಕ್ರೋಶ ಯಾವತ್ತೂ ಇರ್ತಿತ್ತು. ನಾವು ಪಂಜಿನ ಮೆರವಣಿಗೆ ಮಾಡುವಾಗ ಆಕ್ರೋಶವನ್ನು ಹೊರಗೆ ಹಾಕೊಂಡಿದ್ವಿ. ಇದು ಹೆಂಗಾಗುತ್ತೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತವ್ರು ಇದ್ದಾಗಲೂ ಕೂಡ ನಮ್ಮ ಸಾರ್ವಭೌಮತೆಗೆ ಬೆಲೆ ಇಲ್ವಾ ಅಂತ ಅನ್ನಿಸುವಂಥ ಸ್ಥಿತಿ ಇತ್ತು. ಆ ಹಿನ್ನೆಲೆಯಲ್ಲಿ ನೆನೆ ಮಧ್ಯರಾತ್ರಿ 1-1:30 ಟೈಮ್ನಲ್ಲಿ ಏನು ಅಟ್ಯಾಕ್ ನಡೀತಲ್ಲ, ಅದೊಂಥರ ನಮಗೊಂಥರ ತೃಪ್ತಿ ಕೊಡುವಂತ ಸಂಗತಿ ಏನು ಅಂತಂದ್ರೆ, ನನ್ನ ದೇಶದ ಒಬ್ಬ ನಾಗರಿಕನಿಗೆ ತೊಂದರೆ ಆದ್ರೂ ಕೂಡ ಭಾರತ ಅದು ಯಾವುದೇ ರಾಷ್ಟ್ರ ಇರಲಿ ನುಗ್ಗಿ ಬಡಿಯುತ್ತೆ ಅಂತ ಹೇಳುವಂತ ಒಂದು ಸಂದೇಶ ಇದೆಯಲ್ಲ, ನನ್ನ ಸಾರ್ವಭೌಮತೆ ಮರುಕಳಿಸಿದೆ ಅಂತ ನಾನು ಭಾರತೀಯ ಅಂತ ಎದೆ ತಟ್ಕೊಂಡು ಇವತ್ತು ಹೇಳಬೇಕಾದ್ರೆ ನನಗೊಂದು ಖುಷಿ ಇದೆ. ಆ ಭಾರತಕ್ಕೆ ತಕ್ಕಂತ ಗೌರವ ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಸರ್, ಹೆಣ್ಣು ಮಕ್ಕಳು ಅಂದ್ರೆ ಯಾರು ತಮ್ಮ ಗಂಡಂದಿರನ್ನ ಕಳೆದುಕೊಂಡಂತ ಹೆಣ್ಮಕ್ಳಿದ್ರು, ಅವರು ಮಾತಾಡುವಾಗ, ಅವರು ಎಕ್ಸ್ಪ್ಲೈನ್ ಮಾಡುವಾಗ ಕಣ್ಣೀರು ಬಂದ್ಬಿಡ್ತು ಸರ್ ನಮ್ಗೂ. ಅಂದ್ರೆ ಇಷ್ಟು ಭೀಕರವಾಗಿ ಕೊಲ್ಬೋದಾ, ಇಷ್ಟು ಭೀಕರವಾಗಿ, ಅದು ಕೂಡ ನೀನು ಹಿಂದೂನ ಅಂತ ಕೇಳಿ ಕೊಲ್ಬೋದಾ ಅನ್ನೋ ಥರದ ಆಕ್ರೋಶ ನಮ್ಮಲ್ಲೂ ಕೂಡ ಇತ್ತು. ಈಗ ಆ ಸಿಂಧೂರ ಅನ್ನುವಂಥ ಹೆಸರನ್ನ ಇಟ್ಟಿರುವಂಥದ್ದು, ಇದನ್ನೆಲ್ಲ ಗಮನಿಸಿದ್ರೆ ಸರ್, ಅಂದ್ರೆ ಅವ್ರಿಗೆ ಕೊಟ್ಟಿರುವಂಥದ್ದು ಏನು, ನಿಮ್ಗೆ ಯಾವ ರೀತಿಯಾಗಿ ನಾವು ಪ್ರತೀಕಾರವನ್ನು ತೀರಿಸ್ಕೊಂಡಿದೀವಿ ನೋಡಿ ಅನ್ನೋ ತರದ ಗಿಫ್ಟ್ ರೀತಿಯಾಗಿ ಕೊಟ್ಟಿರೋದ ಏನು ಸರ್ ಅವ್ರಿಗೆ? ಈ ದೇಶದ ಪ್ರಧಾನಿ ಅನೇಕ ಸಂದೇಶವನ್ನು ಕೊಟ್ಟಿದ್ದಾರೆ. ಮೊದಲನೇದು, ಸಿಂಧೂ ನದಿ ಅದು ಭಾರತದ ನದಿ. ನಾವು ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದುರಿತ ಸ್ಮೃತಃ ಅಂತ ಸಾವರ್ಕರ್ ಹೇಳೋರು. ಸಿಂಧು ನದಿಯಿಂದ ಹಿಡಿದು ನಾವು ಸಿಂಧು ಸಾಗರದವರೆಗೆ ಇರುವಂತದ್ದು ಅಂತ. ಆ ಸಿಂಧು ಭಾರತದಲ್ಲಿ ಹರಿತಾನೆ ಇರಲಿಲ್ಲ, ಅದು ಪಿಒಕೆಯಲ್ಲೇ ಬಹುಪಾಲು ಭಾಗ ಇತ್ತು. ನನಗನ್ಸುತ್ತೆ ಈಗ ಆ ಸಿಂಧುವನ್ನು ಪಡ್ಕೊಳ್ಳುವಂತ ಪ್ರಯತ್ನ ಸಿಂಧೂರ. ಎರಡನೇದು, ನೀವು ಹೇಳಿದಂತೆ 26 ಜನ ಅಲ್ಲಿರುವಂತಹ ಹೆಣ್ಮಕ್ಳು ತಮ್ಮ ಸಿಂಧೂರವನ್ನ ಕಳ್ಕೊಂಡಿದ್ದು, ಆ ಸಿಂಧೂರವನ್ನ ಕಳ್ಕೊಂಡು ಆ ನೋವಿನಲ್ಲಿ ಇದ್ದಿದೆಯಲ್ಲ, ಅದಕ್ಕೂ ಕೂಡ ಒಂದು ಪ್ರತೀಕಾರ ಆಪರೇಷನ್ ಸಿಂಧೂರ. ಮೂರನೇದು, ತಾಯಿ ಭಾರತೀಯ ಸಿಂಧೂರವನ್ನ ಪರಿಪೂರ್ಣಗೊಳಿಸುವಂತ ಸಂದರ್ಭ ಬಂದಿದೆ ಎನ್ನುವಂತ ದೃಷ್ಟಿಯಿಂದಲೂ ನಡೆದಿರುವಂತ ಸಿಂಧೂರ ಅಂತ. ಎಲ್ಲಕ್ಕಿಂತ ಹೆಚ್ಚು ನರೇಂದ್ರ ಮೋದಿ ನಿಸ್ಸಂಶಯವಾಗಿ ಸಾವರ್ಕರ್ ಪ್ರೇಮಿ, ಸಾವರ್ಕರ್ ವಾದಿ ಅಂತ ನೀವೇನಾದ್ರೂ ಕರೆದ್ರು ಅಚ್ಚರಿ ಪಡಬೇಕಾಗಿಲ್ಲ. ಸಾವರ್ಕರ್ ಒಂದು ಮಾತು ಹೇಳಿದ್ರು, ಮಾದೇಶ್ ಏನ್ ಹೇಳಿದ್ರು ಅಂತಂದ್ರೆ, ನಾನು ತೀರಿಕೊಂಡ ನಂತರ ನನ್ನ ಅಸ್ಥಿಯನ್ನ ವಿಸರ್ಜನೆ ಮಾಡಬೇಡಿ, ಎಲ್ಲಿವರೆಗೂ ಸಿಂಧು ನದಿ ಭಾರತಕ್ಕೆ ಸೇರ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅಸ್ಥಿ ಹಾಗೆ ಇರಲಿ ಅಂತ. ನನಗನ್ಸುತ್ತೆ ಸಾವರ್ಕರ್ ಅಸ್ಥಿಯನ್ನ ವಿಸರ್ಜನೆ ಮಾಡುವಂತ, ಅದನ್ನು ಕಾಪಾಡಿಡುವಂತ ಕಾಲ ಮುಗಿತು, ಅದನ್ನು ವಿಸರ್ಜನೆ ಮಾಡಬಹುದಾಗಿರುವಂತ ಕಾಲ ಬಂದಿದೆ ಅಂತ ನನಗೆ ಅನ್ಸುತ್ತೆ ಮಾದೇಶ್. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಂದ್ರೆ ಮಲಗಿಲ್ವಂತೆ ಸರ್, ರಾತ್ರಿ ಎಲ್ಲ ಮಲಗಿಲ್ಲ ಅವರು. ಈ ತರದೊಂದು ದಾಳಿ ಆಗ್ತಾ ಇದೆ, ಆ ದಾಳಿಯ ಪ್ರತಿ ಇಂಚಿಂಚು ಮಾಹಿತಿಯನ್ನು ಕೂಡ ಪಡಿತಾ ಇದ್ರು ಅನ್ನೋದು. ಈ ತರದೊಂದು ನಾಯಕತ್ವದ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅಂದ್ರೆ ಈ ತರ ಒಂದು ಇನ್ಸಿಡೆಂಟ್ ಆಯ್ತು, ನಮ್ಮವ್ರು ಸತ್ರು, ಆದ ನಂತರ ಯಾವ ರೀತಿಯಾಗಿ ನಾಯಕತ್ವವನ್ನು ತೆಗೆದುಕೊಂಡು ಹೋದ್ರು ಅನ್ನೋಂಥದ್ದು ವಿಶ್ವನೇ ನೋಡ್ತಾ ಇತ್ತು, ಏನ್ ಮಾಡ್ತಾರೆ ಇವರು ಭಾರತದವರು ಅಂತ. ಮಾದೇಶ್, ಪ್ರಧಾನಮಂತ್ರಿಯವರ ಬಗ್ಗೆ ನಾನು ಏನೂ ಮಾತಾಡಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿ ಎಂತವರು ಅಂತಂದ್ರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡುವಾಗ ಆ ಮನುಷ್ಯ ಎಲೆಕ್ಷನ್ ಪ್ರಚಾರದ ನಡುವೆ ಅಥವಾ ತಾವು ಇದ್ದಾಗ ಆ ಕೆಲಸಗಳನ್ನು ಮಾಡಿದ್ರು. ಏರ್ ಸ್ಟ್ರೈಕ್ ಮಾಡುವಾಗ ಎಲೆಕ್ಷನ್ ಪ್ರಚಾರದ ನಡುವೆ ಇದ್ರು. ಅವ್ರ ಮುಖದಲ್ಲಿ ಆ ಭಾವ ಗೊತ್ತಾಗ್ತಿತ್ತು, ನನ್ನ ನಾಗರಿಕರನ್ನು ಕಳ್ಕೊಂಡಿರೋದು, ನನ್ನ ಸೈನಿಕರ ಮೇಲೆ ಬರ್ಬರ ಆಕ್ರಮಣ ಆಗಿರೋದು, ಆ ನೋವು ಕಾಣ್ತಾ ಇತ್ತು. ನೀವು ಕರೋನಾ ಬಂದಾಗ ಈ ದೇಶದ ಪ್ರಧಾನಮಂತ್ರಿ ಹೆಂಗಿದ್ರು, ಹಗಲು ರಾತ್ರಿ ಒಂದಾಗ್ಬಿಟ್ಟಿತ್ತು ಅವ್ರಿಗೆ. ಅವ್ರ ಮುಖದಲ್ಲಿ ಆ ಆಯಾಸ ಗೊತ್ತಾಗ್ತಿತ್ತು, ನಾನು ಮಲಗ್ತಾ ಇಲ್ಲ ಕಣಪ್ಪ ಅಂತ ಈ ದೇಶದ ಜನರಿಗೆ ಮೆಸೇಜ್ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಮಾತ್ರ ನಾನು ಪ್ರತಿದಿನ ನೋಡುವಾಗ ನನ್ನ ಜೊತೆ ಇರೋ ಹುಡುಗರಿಗೆ ಹೇಳ್ತಿದ್ದೆ, ಅವರಲ್ಲಿ ಇರುವಂತ ಕಾನ್ಫಿಡೆನ್ಸ್ ನೋಡಿದ್ರೆ ಅವ್ರಿಗೆ ಪಕ್ಕಾ ಗೊತ್ತಿದೆ ನಾನು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಇದ್ರಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅನ್ನುವಂತ ವಿಶ್ವಾಸ ಇದೆ ಅಂತ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು. ಆದ್ರೆ ಆ ಮುಖದಲ್ಲಿ ಕಂಡಿದ್ ಮಾತ್ರ ಅಲ್ಲ, ಅವರು ಮುಂದಿನ ಹಂತಕ್ಕೆ ಹೋಗಿ ಈಗ ಎಲ್ಲಿಗೆ ಬಂದು ನಿಂತಿದ್ದಾರೆ ಅಂತಂದ್ರೆ, ಈ ದೇಶದ ಪ್ರಧಾನಿ ರಾತ್ರಿ ಎಲ್ಲ ನಿದ್ದೆ ಕಳ್ಕೊಂಡ್ರು, ನನ್ನ ದೇಶದ ಜನಕ್ಕೆ ನೆಮ್ಮದಿಯ ನಿದ್ದೆ ಕೊಡ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ದಾರೆ. ನನಗೆ ಇದಕ್ಕಿಂತ ಹೆಚ್ಚಿನ ಮಾತು ಏನೂ ಇಲ್ಲ. ನರೇಂದ್ರ ಮೋದಿ
ಮೋದಿಯವರು ಇನ್ನೂ ದಶಕಗಳ ಕಾಲ ಭಾರತವನ್ನ ಆಳಬೇಕು, ಈ ದೇಶ ಇಂಥ ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ ಅನ್ನೋದೇ ನಮ್ಗೆ ನೆಮ್ಮದಿಯ ನಿದ್ದೆ ಬರುತ್ತೆ. ಭಾರತಕ್ಕೂ ವಿಶ್ವಾಸ ಎಷ್ಟು ಅಂತಂದ್ರೆ, ನಾವು ಭಾರತೀಯರು ಈ ನರೇಂದ್ರ ಮೋದಿ ಅವರಲ್ಲದೆ ಬೇರೆಯವರು ಇದ್ದಿದ್ರೆ ಏನ್ ಮಾಡಿದಿರಿ ಅಂತ ಪದೇ ಪದೇ ಕೇಳ್ತಿದ್ವಿ. ಕಳೆದ 6-7 ದಿನಗಳಿಂದ ಯಾರೂ ಪ್ರಶ್ನೆ ಮಾಡಲಿಲ್ಲ, ಎಕ್ಸೆಪ್ಟ್ ಕಾಂಗ್ರೆಸ್. ಇನ್ಯಾರೂ ಪ್ರಶ್ನೆ ಮಾಡಲಿಲ್ಲ, ಯಾಕೆಂದ್ರೆ ಅವ್ರಿಗೆ ವಿಶ್ವಾಸ ಇತ್ತು ನರೇಂದ್ರ ಮೋದಿ ಸಮರ್ಥವಾಗಿರುವಂತ ಪ್ರತೀಕಾರ ತೆಗೆದುಕೊಳ್ತಾರೆ ಅಂತ. ಅಂಡ್ ಐ ಆಮ್ ಡ್ಯಾಮ್ ಶೋರ್ ಈ ದೇಶ ಇವತ್ತು ಬಹಳ ಸಂತೋಷ ಪಟ್ಟಿದೆ ಅಂತ. 9 ಕಡೆಗಳಲ್ಲಿ ದಾಳಿ ಅಂದ್ರೆ ಇದನ್ನ ಪ್ರಾರಂಭ ಅನ್ನೋದಾ ಅಥವಾ ಮುಗಿತು ನೋಡಿ, ಮುಗಿಸಿದೀವಿ ನೋಡಿ ಅನ್ನೋದಾ? ನಾವು ಮುಗಿಸಿತು ಅಂತಂದ್ರೆ ನನಗೂ ಬೇಜಾರಾಗತ್ತೆ. ನರೇಂದ್ರ ಮೋದಿ ಮುಗಿಸಬಾರ್ದು. ಇದನ್ನ ಇಷ್ಟೇ ಮಾಡೋದಾಗಿದ್ರೆ ಇಷ್ಟೆಲ್ಲ ಸಂಭ್ರಮ ಪಡಬೇಕಾದಂತ ಅಗತ್ಯ ಇರಲಿಲ್ಲ. ಎ ದಿಲ್ ಮಾಂಗೆ ಮೋರ್ ಇನ್ನು ಬೇಕಾಗಿದೆ ನಮಗೆ. ಆ ಮೋರ್ ಅನ್ನೋದು ಹೇಗೆ ಅಂತಂದ್ರೆ 9 ಠಾಣ್ಯಗಳಲ್ಲ, ನಾವು ಅನೇಕ ಜಾಗಗಳನ್ನ ಗುರುತಿಸಬೇಕು ಮತ್ತು ಪಾಕಿಸ್ತಾನದ ಸೈನಿಕ ಠಾಣ್ಯಗಳನ್ನು ಉಡಾಯಿಸಬೇಕು. ಜಗತ್ನಲ್ಲಿ ನಾವು ಮೊದಲು ಜಗತ್ತಿನ ಜನರ ಪ್ರೇಮವನ್ನ ಗಳಿಸಿದ್ವಿ. ಇವತ್ತು ಅಟ್ಯಾಕ್ ಮಾಡಿ ಬರೀ ಭಯೋತ್ಪಾದಕರ ಠಾಣ್ಯವನ್ನೇ ಅಟ್ಯಾಕ್ ಮಾಡೋದ್ರ ಮೂಲಕ ಜಗತ್ತಿಗೆ ನಾವು ಒಂದು ಮಾತನ್ನು ಹೇಳಿದೀವಿ, ನಾವು ಸೆಲೆಕ್ಟೆಡ್ ಟಾರ್ಗೆಟ್ಗಳನ್ನ ಹುಡುಕಿದೀವಿ ಅಂತ. ಇದು 2ನೇದು. ಈಗ 3ನೇದು, ಪಾಕಿಸ್ತಾನ ರಿಟಾಲಿಯೇಟ್ ಮಾಡಿದ ತಕ್ಷಣ ನಾವು ಪಾಕಿಸ್ತಾನವನ್ನ ಉಡಾಯಿಸುವ ಹಂತಕ್ಕೆ ಹೋಗ್ಬೋದಲ್ಲ, ಅದು 3ನೇ ಹಂತ. ಬಟ್ ಐ ಡೋಂಟ್ ಥಿಂಕ್ ಪಾಕಿಸ್ತಾನ ರಿಟಾಲಿಯೇಟ್ ಮಾಡುತ್ತೆ ಅಂತ. ಯಾಕೆ ಅಂತಂದ್ರೆ ನಾವು ನೀರನ್ನು ಸ್ಟಾಪ್ ಮಾಡಿದ್ವಿ. ನೀರು ಸ್ಟಾಪ್ ಮಾಡಿದ್ರೆ ಇಟ್ಸ್ ಅನ್ ಆಕ್ಟ್ ಆಫ್ ವಾರ್. ನಾವು ಯುದ್ಧ ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ. ನಮ್ಮ ರಫೇಲ್ಗಳು ನಿನ್ನೆ ಅರ್ಧ ಗಂಟೆ ಪಾಕಿಸ್ತಾನದ ವಾಯುನೆಲೆಯೊಳಗಿದ್ವು, ಪಾಕಿಸ್ತಾನ ಏನೂ ಮಾಡ್ಕೊಳ್ಳಿಲ್ಲ. ನಮ್ಮ BSF ಯೋಧನನ್ನ ಹಿಡಿದ್ರು, ನಾವು ಅವರ ಯೋಧನನ್ನ ಹಿಡಿದ್ವಿ, ಪಾಕಿಸ್ತಾನ ಏನೂ ಮಾಡಲಿಲ್ಲ. ಸೊ ಪಾಕಿಸ್ತಾನ ಈಸ್ ಇನ್ ಡೀಪ್ ಟ್ರಬಲ್. ಅವ್ರು ನಮ್ಮ ಜೊತೆ ಯುದ್ಧ ಮಾಡುವ ಸ್ಥಿತಿಲಿಲ್ಲ. ಬಟ್ ಇಷ್ಟಕ್ಕೆ ಮುಗಿದ್ರೆ ಮಾತ್ರ ನಮಗೆ ಬಹಳ ಬೇಸರ ಆಗುತ್ತೆ. ಇನ್ನೂ ಏನನ್ನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಬಿಗ್. ಸರ್, ಇನ್ನೊಂದು ವಿಶೇಷ ಏನು ಅಂದ್ರೆ, ಕಸಬ್ ಟ್ರೈನಿಂಗ್ ಆಗಿದ್ದ ಜಾಗ ಅಂತೆ ಸರ್ ಅದು. ಆ ಮದ್ರಸಾ ಸುತ್ತಮುತ್ತ ಏನಿದೆ, ಕಸಬ್ ಅಲ್ಲಿ ಟ್ರೈನಿಂಗ್ ಆಗಿದ್ದ, ಈ ತರದ ಉಗ್ರರೆಲ್ಲರೂ ಕೂಡ ಟ್ರೈನಿಂಗ್ ಆಗ್ತಿದ್ದ ಜಾಗ ಅಂತ ಸಂಪೂರ್ಣವಾಗಿ ಉಡೀಸ್ ಮಾಡಿದ್ದಾರೆ ಸರ್. ಅದು ಯಾವ ಮಟ್ಟಕ್ಕೆ ಸಂದೇಶ ಈ ಭಯೋತ್ಪಾದಕರಿಗೆ? ಅಟ್ಯಾಕ್ ಮಾಡಿರುವಂತ 9 ಠಾಣ್ಯಗಳು ಎಂತವು ಅಂತಂದ್ರೆ, ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದ್ದೀನ್, ಈ ಮೂರರ ಠಾಣ್ಯಗಳು, ಈ 3ರ ಮದರಸಾಗಳು, ಈ 3ರ ಸೆಂಟರ್ ಪಾಯಿಂಟ್ಗಳನ್ನು ಅಟ್ಯಾಕ್ ಮಾಡಿದ್ದಾರೆ. ಇಟ್ ವಾಸ್ ಪ್ರಿಸಿಷನ್ ಅಟ್ಯಾಕ್ ಅಂತ ಅದನ್ನ ಕರೀತಾರೆ. ಪ್ರಿಸಿಷನ್ ಅಟ್ಯಾಕ್ ಅಂದ್ರೆ ಏನು? ನಿಮಗೆ ಕೋಆರ್ಡಿನೇಟ್ ಸಿಕ್ಕಿರುತ್ತೆ, ಯಾವ್ಯಾವ ಜಾಗ ಏನೇನು ಅಂತ ಪಕ್ಕಾ ಮಾಹಿತಿ ನಿಮ್ಮ ಹತ್ರ ಇರುತ್ತೆ. ನಿಮ್ಮ ಹತ್ರ ಅಷ್ಟು ಮಾಹಿತಿ ಇರಬೇಕು ಅಂತಂದ್ರೆ ಅಲ್ಲಿ ನಿಮ್ ನೆಟ್ವರ್ಕ್ ಹೆಂಗಿರ್ಬೇಕು, POK ಒಳಗೆ ಯಾರಿದ್ದಾರೆ, ಎಲ್ಲಿದೆ, ಅವರುಗಳ ಜೊತೆ ಇರುವಂತವರೇ ನಿಮ್ಮ ನೆಟ್ವರ್ಕ್ ನಲ್ಲಿ ಇರುವಂತವರಾಗಿದ್ದಿರಬೇಕು. ಆ ಮಾಹಿತಿಯನ್ನ ಪಡ್ಕೊಂಡು, ಕೋಆರ್ಡಿನೇಟ್ಸ್ ಪಡ್ಕೊಂಡು, ನೀವು ಅವರ ಒಳಗೆ ನುಗ್ಗದೆ ಇದ್ದ ಜಾಗದಿಂದ ಅಟ್ಯಾಕ್ ಮಾಡುವಂತ ಸಾಮರ್ಥ್ಯವೂ ಇದೆ ಅಂತಂದಾಗ ಭಾರತ ಸಮರ್ಥವಾಗಿ ಈ ಕೆಲಸವನ್ನ ಮಾಡಿದೆ. ಮತ್ತು ಈ ಠಾಣ್ಯಗಳನ್ನ ಧ್ವಂಸಗೊಳಿಸುವ ಮೂಲಕ ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದಿದೆ. ಆದ್ರೆ ಪಾಕಿಸ್ತಾನ ಸುಧಾರಿಸುತ್ತಾ ಇದರಿಂದ ಖಂಡಿತವಾಗಿಯೂ ಇಲ್ಲ. ಪ್ರತಿನಿತ್ಯ ಅಥವಾ ವರ್ಷಕ್ಕೆ ಒಬ್ಬ ಭಯೋತ್ಪಾದಕನನ್ನ ಒಂದು ಮದರಸಾ ಕೊಟ್ಟರು 1000 ಮದರಸಾಗಳು 1000 ಭಯೋತ್ಪಾದಕನನ್ನ ವರ್ಷಕ್ಕೆ ಹುಟ್ಟಿಸಬಲ್ಲವು. ಅದು ಯಾವತ್ತಿದ್ರೂ ಭಾರತಕ್ಕೆ ಆತಂಕಕಾರಿಯೇ. ಹೀಗಾಗಿ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು. ಒಬ್ಬ ಭಯೋತ್ಪಾದಕನನ್ನ ಒಳಗೆ ನುಗ್ಗಿಸಿದ್ರೆ ಭಾರತ ನನ್ನ 10 ಸೈನಿಕರನ್ನ ಧ್ವಂಸಗೊಳಿಸುತ್ತೆ ಅಂತ. ಐ ಥಿಂಕ್ ಮುಂದಿನ ಹಂತಕ್ಕೆ ನಾವು ಹೋಗ್ಬೇಕಾದ ಅಗತ್ಯ ಇದೆ ಅಂತ ಅನ್ಸುತ್ತೆ ಸರ್. ಇನ್ನೊಂದು ಬೇಸರ ತರಿಸೋದು ಯಾವಾಗ್ಲೂ ಹೊರಗಿನವರಿಗಿಂತ ಒಳಗೆ ಇರುವಂತ ಶತ್ರುಗಳು ಸರ್. ಈಗ ಕಾಂಗ್ರೆಸ್ ಮಾತಾಡ್ತಾ ಇರುವಂತದ್ದು ನಮ್ಮ ರಫೇಲ್ನ ಒಂಥರ ಕಡೆಗಣಿಸೋದು, ಅಥವಾ ಈಗ ಕಾಂಗ್ರೆಸ್ ಅವರು ಹಾಕಿದ್ರು ಶಾಂತಿ ಮಂತ್ರ, ಈ ತರದ ಸಂದರ್ಭಗಳಲ್ಲಿ ಶಾಂತಿ ಮಂತ್ರದ ಜಪ ಬೇಕಾ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಈಗ ಉಲ್ಟಾ ಅದನ್ನ ಡಿಲೀಟೇ ಮಾಡಿದ್ರು. ರಾಹುಲ್ ಗಾಂಧಿ ಸಮೇತ ಎಲ್ಲರೂ ಕೂಡ ಹಲವರು ಈ ಏನ್ ದಾಳಿ ಇದೆ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಜೈ ಹಿಂದ್ ಅಂದಿದ್ದಾರೆ. ಆದ್ರೂ ಆ ತರದ ಮನಸ್ಥಿತಿ ಯಾಕೆ ಅಂತ. ಒಂದು ಕಾಂಗ್ರೆಸ್ಸಿನ ಮನಸ್ಥಿತಿ ಇವತ್ತಿಂದಲ್ಲ, ಕಾಂಗ್ರೆಸ್ ಹುಟ್ಟಿದಾಗ್ಲಿಂದಲೂ ಕೂಡ. ಅದು ಹುಟ್ಟಿದ್ ಯಾಕೆ? 1885 ನಲ್ಲಿ ಎಒ ಹ್ಯೂಮ್ ಕಾಂಗ್ರೆಸ್ಸಿನ ಹುಟ್ಟಾಕಿದ್ ಯಾಕೆ ಅಂತಂದ್ರೆ, ಅರ್ಜಿಗಳನ್ನ ಗುಜರಾಯಿಸಿಕೊಂಡು ಬ್ರಿಟಿಷರಿಂದ ಬೇಕಾಗಿರುವಂತ ಸವಲತ್ತನ್ನು ಪಡ್ಕೋಬೇಕು ಅಂತ. ಕಾಂಗ್ರೆಸ್ಸಿನ ಮನಸ್ಥಿತಿಯೇ ಎಒ ಹ್ಯೂಮ್ನ ಮನಸ್ಥಿತಿ. ಅದು ಅರ್ಜಿಗಳನ್ನು ಗುಜರಾಯಿಸಬೇಕು, ಬೂಟು ನೆಕ್ಕಬೇಕು, ಕಾಲ್ ನೆಕ್ಕಬೇಕು, ನೆಕ್ಕೊಂಡು ಏನ್ ಬೇಕೋ ಪಡ್ಕೋಬೇಕು ಅಂತ. ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ಲಾಲ್ ನೆಹರು ಏನ್ ಮಾಡಿದ್ರು, ಪಂಚಶೀಲ ಸಿದ್ಧಾಂತವನ್ನು ತಗೊಂಡ್ ಬಂದ್ರು, ಅಲಿಪ್ತ ನೀತಿಯನ್ನು ತಗೊಂಡ್ ಬಂದ್ರು. ನಾವು ರಷ್ಯಾ ಕಡೆಗೂ ಇಲ್ಲ, ಅಮೆರಿಕ ಕಡೆಗೂ ಇಲ್ಲ, ನಾವು ನ್ಯೂಟ್ರಲ್ ಅಂದ್ರು. ನಮ್ಗೆ ರಷ್ಯಾನೂ ಸಪೋರ್ಟ್ ಮಾಡಲ್ಲ ಅಂತೂ, ಅಮೆರಿಕನೂ ಸಪೋರ್ಟ್ ಮಾಡಲ್ಲ ಅಂತೂ. ಕೊನೆಗೆ ಪ್ರತ್ಯಕ್ಷ ಚೀನಾ ಯುದ್ಧ ಬಂದಾಗ ನಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ನಾವು ಕೈಕಾಲು ಬಿಟ್ಬಿಟ್ವಿ. ಅಂದ್ರೆ ನಮ್ಮ ಪರಿಸ್ಥಿತಿ ಅಂತದ್ದು. ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ಬೇಕಾದ ಮದ್ದು ಗುಂಡುಗಳು ತಯಾರು ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಆದ್ರೆ ಸರಿಯಾಗಿ ಎಲ್ಲಿವರೆಗೂ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ನೆನಪಿದೆ, ಈ ದೇಶದ ಮೇಲೆ ಮುಂಬೈ ದಾಳಿ ಆದಾಗ ಮನಮೋಹನ್ ಸಿಂಗ್ ಏನಿದ್ರು, ಮೌನ್ ಮೋಹನ್ ಸಿಂಗ್ ಅಂತ ಕರಿತಿದ್ವಿ, ಅಟ್ಯಾಕ್ ಮಾಡದೆ ಶಾಂತಿ ಮಂತ್ರ ಜಪ ಮಾಡಿದ್ರು. ನಮ್ಮಲ್ಲಿ ಕೊಯಮತ್ತೂರಲ್ಲಿ ಅಟ್ಯಾಕ್ ನಡೀತು, ಡೆಲ್ಲಿನಲ್ಲಿ ಅಟ್ಯಾಕ್ ನಡೀತು, ಬೆಂಗಳೂರಿನಲ್ಲಿ ಅಟ್ಯಾಕ್ ನಡೀತು. ಎಲ್ಲ ಕಡೆ ಅಟ್ಯಾಕ್ ನಡೆಯುವಾಗ ಬಾಯಿ ಮುಚ್ಕೊಂಡು ಕೂತಿತ್ತು ಕಾಂಗ್ರೆಸ್, ಶಾಂತಿಯ ಮಂತ್ರವನ್ನು ಜಪ ಮಾಡ್ತಾ. ಆದ್ರೆ ಇವತ್ತು ನರೇಂದ್ರ ಮೋದಿ ಅಧಿಕಾರದಲ್ಲಿದ್ದಾರಲ್ಲ, ಈ ಶಾಂತಿ ಎಲ್ಲಿವರೆಗೂ ಅಲ್ಲಿವರೆಗೂ ಮಾತ್ರ. ಅದರ ಆಚೆಗೆ ಏನ್ ಮಾಡಬೇಕೋ ಅದು ಸ್ಪಷ್ಟವಾಗಿರುವ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಇವ್ರು ಹೇಳುವಾಗ ಕಾಂಗ್ರೆಸ್ನವರು ಪತರುಗುಡ್ತಿದ್ದಾರೆ. ಯಾಕೆ ಅಂತಂದ್ರೆ ಈ ದೇಶ ಎಲ್ಲ ಸಂದರ್ಭದಲ್ಲೂ ಡಿವೈಡ್ ಆಗ್ಲಿಕ್ಕೆ ಒಪ್ಕೊಳ್ಳುತ್ತೆ. ಕನ್ನಡ ಹಿಂದಿ ಗಲಾಟೆ ಬೇಕಿದ್ರೆ ಮಾಡ್ತೀವಿ, ನಾವು ಬೇಕಿದ್ರೆ ಉತ್ತರ ದಕ್ಷಿಣ ಗಲಾಟೆ ಮಾಡ್ತೀವಿ, ನಾವು ಬೇಕಿದ್ರೆ ಜಾತಿ ಹೆಸರಲ್ಲಿ ವಿಘಟನೆಗೊಳ್ತೀವಿ. ಆದ್ರೆ ಯಾವತ್ತು ಭಾರತಕ್ಕೆ ಅನ್ಯರ ಆಕ್ರಮಣ ಆಗುತ್ತೋ ಇಡೀ ಭಾರತ ಒಂದಾಗುತ್ತೆ. ಆ ಒಂದಾಗುವ
ಆಗೋದನ್ನ ಪಾಕಿಸ್ತಾನಕ್ಕೆ ಸಾರಿ, ನನಗೆ ಕಾಂಗ್ರೆಸ್ ಅನ್ಬೇಕಾದ್ರೆ ಪಾಕಿಸ್ತಾನ ಅಂತ ಬರುತ್ತೆ, ಎರಡು ಬೇರೆ ಏನಲ್ಲ ನನ್ನ ದೃಷ್ಟಿಯಲ್ಲಿ. ಅವ್ರು ಮಾಡಿರೋ ಟ್ವೀಟ್ ಅನ್ನು ನೋಡಿದ್ರೆ ಕಾಂಗ್ರೆಸ್ಸಿನ ಈ ಮನಸ್ಥಿತಿಯನ್ನ ಇವತ್ತು ಕನ್ನಡಿಗರು ಹೊಡೆದು ಹಾಕುವಂತ ಪ್ರಯತ್ನ ಆಗಿದೆಯಲ್ಲ. ಸೊ ಐ ಥಿಂಕ್ ಒಂದು ಸಕ್ಸಸ್ಫುಲ್ ಆಗಿರುವಂತ ಗೆಲುವನ್ನ ನಾವು ಪಡ್ಕೊಂಡಿದೀವಿ ಅಂತ ಅನ್ಸುತ್ತೆ. ಕಡೆದಾಗಿ ನಮ್ಮ ಭಾರತೀಯರಿಗೆ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಭಾರತೀಯರು ಏನ್ ಮಾಡಬೇಕು ಅನ್ನೋದು, ಜಾತಿ ಧರ್ಮ ಭಾಷೆ ಜನಾಂಗ ಅದು ಇದು ಅನ್ನುವಂತ ಒಂದು ರೀತಿ ಒಡೆಯೋಕೆ ನೋಡ್ತಿರ್ತಾರೆ ಎಲ್ಲರೂ ಕೂಡ. ಭಾರತೀಯರಿಗೆ ಈ ಕ್ಷಣ ಏನ್ ಹೇಳ್ತೀರಿ ಸರ್? ಯಾವ ರೀತಿಯಾಗಿ ಭಾರತೀಯರು ಸಂಭ್ರಮಿಸಬೇಕು, ಅವರ ಅಭಿವ್ಯಕ್ತಿನ ವ್ಯಕ್ತಪಡಿಸಬೇಕು ಅಂತ? ಸಂಭ್ರಮಕ್ಕೆ ಬಹಳ ಅರ್ಜೆಂಟ್ ಆಗುತ್ತೆ, ಈಗಲೇ ಸಂಭ್ರಮ ಬೇಡ. ನಾವು ಮಾಕ್ ಡ್ರಿಲ್ಗೆಲ್ಲ ಈಗ ಇವತ್ತು ಹೋಗ್ಬೇಕು, ಗೊತ್ತಿಲ್ಲ ನಂಗೆ ಇದು ಕಂಟಿನ್ಯೂ ಆಗುತ್ತಾ ನಂತರ ಅದನ್ನ ನಿಲ್ಲಿಸ್ತಾರ ಗೊತ್ತಿಲ್ಲ, ಬಟ್ ಮಾಕ್ ಡ್ರಿಲ್ ಅಂತೂ ನಾವು ಮಾಡಬೇಕು, ನಾವು ಪ್ರಿಪೇರ್ ಆಗಬೇಕು. ಈ ಯುದ್ಧ ಅಥವಾ ಇದನ್ನ ಇನ್ನು ಯುದ್ಧವೇ ಅಲ್ಲ, ಇನ್ನು ಇದು ಆಪರೇಷನ್ ಸಿಂಧೂರ್ ಅಷ್ಟೇ. ಆಪರೇಷನ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ನಾವು ಯುದ್ಧ ಮಾಡ್ತಿದೀವಿ ಅಂತಲ್ಲ. ವಾರ್ ಇಸ್ ಡಿಫರೆಂಟ್ ಫ್ರಮ್ ಆಪರೇಷನ್. ಸೊ ಇದು ಆಪರೇಷನ್ ಅಂತ ಹೆಸರು ಕೊಟ್ಟಿರೋದ್ರಿಂದ ಇಷ್ಟಕ್ಕೆ. ಬಟ್ ಯಾವಾಗ ಪಾಕಿಸ್ತಾನ ರಿಟಾಲಿಯೇಟ್ ಮಾಡುತ್ತೋ ಡೆಫಿನೆಟ್ಲಿ ಇಟ್ ವಿಲ್ ಟ್ರೈ ಟು ರಿಟಾಲಿಯೇಟ್. ಅವರಿಗೆ ಟರ್ಕಿಯ ಬೆಂಬಲ ಸಿಗುತ್ತೆ, ಇಂಟರ್ನಲ್ಲಿ ಚೈನಾ ಬೆಂಬಲ ಕೊಡುವಂತ ಪ್ರಯತ್ನ ಮಾಡುತ್ತೆ, ರಿಟಾಲಿಯೇಟ್ ಮಾಡುವಂತ ಸಾಹಸ ತೋರಿಸ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಹಾಗೇನಾದ್ರೂ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಅ ಫುಲ್ ಫ್ಲೆಜ್ಡ್ ವಾರ್. ಆ ವಾರ್ ಆದ್ರೆ ಇದು ಎಷ್ಟು ದೀರ್ಘಕಾಲ ಸೆಳೆಯುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಬರೋದಿಲ್ಲ. ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಯಾವಾಗ ಬೇಕಿದ್ರೂ ಚೇಂಜ್ ಆಗ್ಬಹುದು. ರಷ್ಯಾ ಉಕ್ರೇನ್ ನ ಯುದ್ಧ ನಡೆಯುವಾಗ ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ಎಲ್ಲರೂ ಮಾತನಾಡ್ತಿದ್ರು, ವರ್ಷಗಳೇ ಉರುಳಿದ್ರು ಇನ್ನೂ ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ನಾನು ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನು ಕೇಳ್ಕೊಳ್ತೀನಿ, ಲೆಟ್ಸ್ ರಿಸ್ಟ್ರೈನ್ ಅವರ್ ಸೆಲ್ಫ್. ಸ್ವಲ್ಪ ಟೈಮ್ ತೆಗೆದುಕೊಳ್ಳೋಣ. ನಾವು ವಿಜಯೋತ್ಸವ ಆಚರಿಸಬೇಕು, ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಇದು ಮೊದಲನೇದು. ಎರಡನೇದು, ಬಿ ವಿಜಿಲೆಂಟ್. ಈಗ ನಿಧಾನವಾಗಿ ನಮ್ಮ ನಡುವೆ ಜಾತಿಯ ಕದನ ಹುಟ್ಟಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಧರ್ಮಗಳ ಸಂಘರ್ಷ ಹುಟ್ಟಾಕುವಂತ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಜಿಲೆಂಟ್ ಆಗಿರೋಣ, ಯಾರು ಎಲ್ಲಿ ನಡೆಯುತ್ತೋ ಅವುಗಳ ಬಗ್ಗೆ ಮಾತನಾಡೋ ಪ್ರಯತ್ನ ಮಾಡೋಣ. ಎರಡನೇದು, ಫೇಕ್ ನರೇಟಿವ್ ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಾಗಲೇ ಹೇಳ್ತಿದ್ದಾರೆ, ಭಾರತದ 3 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆ. ಯುದ್ಧ ವಿಮಾನ ಇರ್ಲಿರಿ, ನಾವು ಹೋಗಿ ಒಳಗೆ ಅಟ್ಯಾಕ್ ಮಾಡಿದ್ವಿ, ನಾವು ಏರ್ ಡಿಫೆನ್ಸ್ ತಡಿಲಿಕ್ಕೆ ಆಗ್ಲಿಲ್ಲ, ಆ ತರದ ದೈನ್ಯಸಿ ಸ್ಥಿತಿಯಲ್ಲಿದ್ದಾರೆ. ಈ ಫೇಕ್ ನರೇಟಿವ್ ಗಳನ್ನ ಬರ್ಸ್ಟ್ ಮಾಡಬೇಕಾಗಿದೆ. ಮೂರನೇದು, ನಮ್ಮ ನಾಡಿನೊಳಗೆ ರೈಲ್ವೆ ಹಳಿಗಳನ್ನ ವ್ಯತ್ಯಾಸಗೊಳಿಸುವಂತ, ಆನಂತರ ಬ್ರಿಡ್ಜ್ಗಳ ಮೇಲೆ ಆಕ್ರಮಣ ಮಾಡುವಂತ ಪ್ರಯತ್ನವನ್ನ ಇಲ್ಲಿನ ಪಾಕಿಸ್ತಾನಿ ಸಪೋರ್ಟರ್ಗಳು ಮಾಡಬಹುದು. ಬಿ ಕೇರ್ಫುಲ್, ವಿಜಿಲೆಂಟ್ ಆಗಿರೋಣ. ಎಷ್ಟು ಎಚ್ಚರಿಕೆಯಿಂದ ನಾವಿರ್ತೀವೋ ದೇಶ ಅಷ್ಟು ಸಮರ್ಥವಾಗಿ ಮುನ್ನಡೆಯುತ್ತೆ. ಮಿತ್ರ, ಎಲ್ಲಕ್ಕಿಂತ ಹೆಚ್ಚು ಹೇಗೆ ನಾವು ಕಾರ್ಗಿಲ್ ಯುದ್ಧದ ಕಾಲದಲ್ಲಿ ಒಂದಾಗಿದ್ವೋ, ಹೇಗೆ ನಾವು 1962 ವಾರ್ನ ಸಂದರ್ಭದಲ್ಲಿ ಒಂದಾಗಿದ್ವೋ, ಎಲ್ಲ ಯುದ್ಧಗಳ ಟೈಮಲ್ಲಿ ಒಂದಾಗಿರ್ತೀವೋ ಹಾಗೆ ಒಂದಾಗಿರೋಣ. ಈ ದೇಶದ ಪ್ರಧಾನಿಗೆ ಹೇಳೋಣ, ಬಾರ್ಡರ್ ನೀವು ನೋಡ್ಕೊಳ್ಳಿ, ಒಳಗೆ ನಾವು ನೋಡ್ಕೋತೀವಿ ಅಂತ. ಓಕೆ, ಇದು ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.